ಹಲೋ ಫ್ರೆಂಡ್ಸ್, ಹಾಯ್. ನಾನು ನಿಮ್ಮ ವಿಜಯಲಕ್ಷ್ಮಿ. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಓಕೆನಾ. ಇದು ಬೇಸನ್ ಚಿಲ್ಲ ಅಂತ ನಾರ್ತ್ ಇಂಡಿಯನ್ಸ್ ಕರೀತಾರೆ. ಮೊಟ್ಟೆ ತಿಂದೇ ಇರೋರು ಬೇಸನ್ದು ಅಂದರೆ ಕಡಲೆ ಹಿಟ್ಟು ಆಮ್ಲೆಟ್ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಫಟಾಫಟ್ ಅಂತ ಮಾಡ್ಬೋದು. ದಿನ ಉಪ್ಪಿಟ್ಟು ಅವಲಕ್ಕಿ ಅದೆಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ, ದೋಸೆ ತಿಂತಾನೆ ಇರ್ತೀವಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ಪು ಬೇಸನ್ನು. ನಿಮ್ಮ ಅಳತೆ ಮೇಲೆ ನೀವು ಮಾಡ್ಕೋಬೋದು. ಇದು 2 ಕಪ್ಪಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 8ರಿಂದ 10 ದೋಸೆ ಆಗ್ತವೆ, ಅಂದರೆ ಆಮ್ಲೆಟು ದೋಸೆ ಏನಾದರೂ ಅನ್ಕೋಬೋದು. ಅದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನ, ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಚಿಲ್ಲಿ ಪೌಡ್ರು ಅದು 1 ಟೀ ಸ್ಪೂನಷ್ಟು. ಆಮೇಲೆ ಇದು ಅಜ್ವಾಯಿನು 1 ಟೀ ಸ್ಪೂನು. ತುಂಬ ಚೆನ್ನಾಗಿರುತ್ತೆ. ಬೇಸನ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ವ, ಅದಕ್ಕೋಸ್ಕರ ಜೀರಿಗೆ ಪುಡಿನೂ ಅದಕ್ಕೆ ಗ್ಯಾಸ್ಟ್ರಿಕ್ ಆಗಲ್ಲ ಅಜ್ವಾಯಿನು ಜೀರಿಗೆ ಪುಡಿಯಿಂದ. ಆಮೇಲೆ ಇದು ಬಿಳಿ ಎಳ್ಳು, ಬಿಳಿದಾದರೂ ಹಾಕೋಬೋದು, ಕರಿದಾದರೂ ಹಾಕೋಬೋದು. ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಸ್ವಲ್ಪ ಮಂದಕ್ಕೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮಂದಕ್ಕೆ ಇರಲಿ. ಯಾಕಂದರೆ ಸ್ವಲ್ಪ 1-2 ನಿಮಿಷ ನೆನಿಬೇಕಿದು. ಒಂದು 5 ನಿಮಿಷ ನೋಡಿ, ಈ ಹದಕ್ಕಿರಲಿ. ಒಂದು 5 ನಿಮಿಷ ಇರಲಿ. ಆಮೇಲೆ ಇದು ಬೇಸನ್ನು ಗಂಟಾಗುತ್ತಲ್ವಾ, ಆ ಥರ ಗಂಟು ಬರಬಾರ್ದು ಮಧ್ಯ, ಆ ಥರ ಕಲಿಸ್ಕೊಳ್ಳಿ, ಗಂಟು ಬರದೇ ಇರೋ ಥರ. ಇದಕ್ಕೆ ಇವಾಗ ತರಕಾರಿ ಅದು ಹಾಕಬೇಕು ನೋಡಿ, ಅದೊಂದು ಹಿಂಗು. ಯಾಕಂದರೆ ಗ್ಯಾಸ್ಟಿಕ್ಕು ಅಂತಾರೆ. ಹಸಿಬೇಳೆ ಹಿಟ್ಟು, ಕಡಲೆ ಹಿಟ್ಟು, ಬೋಂಡದ ಹಸಿಟ್ಟಲ್ವ ಇದು, ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕಿದ್ರೆ ಜೀರ್ಣ ಚೆನ್ನಾಗಾಗುತ್ತೆ ಅಂತ, ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ, ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು 5 ನಿಮಿಷ ಇದನ್ನು ತರಕಾರಿ ಕಟ್ ಮಾಡ್ಕೋಬೇಕು. ಇವಾಗ ಅಲ್ಲಿವರೆಗೂ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಒಂದು 10 ನಿಮಿಷ. ನೋಡಿ ಹೆಂಗಾಗಿದೆ ಅಂತ. ಸ್ವಲ್ಪ ಹೊತ್ತು ನಾವು ಇಟ್ಟಿದ್ವಲ್ಲ, ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ನೆನಿಬೇಕು. ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೋಬೇಕಲ್ಲ, ಅಲ್ಲಿವರೆಗೂ ಇಟ್ಬಿಟ್ರೆ ಮುಗೀತು. ನೋಡಿ, ಇವಾಗ ನಾನು ಟೊಮೆಟೊನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿ ಹಾಕ್ತಾ ಇಲ್ಲ. ಇದು ಗ್ರೀನ್ ಚಿಲ್ಲಿ, ನಿಮಗೆ ಖಾರದ ಮೇಲೆ ನೀವು ಹಾಕೋಬಹುದು. ಆಮೇಲೆ ಕ್ಯಾರೆಟು, ಅದು ಗ್ರೇಟ್ ಮಾಡಿರೋದೆ. ಆಮೇಲೆ ಇದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು, ನೀವು ಬೇರೆ ಮೆಂತ್ಯ ಸೊಪ್ಪು ಹಾಕೋಬೋದು, ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋಬೋದು. ಆಮೇಲೆ ಬೇರೆ ಪಾಲಕ್ ಸೊಪ್ಪು ಸ್ವಲ್ಪ ನೀರು ಬಿಡುತ್ತೆ, ಪರವಾಗಿಲ್ಲ, ಆದರೂ ಹಾಕೋಬೋದು. ಟೊಮೆಟೊನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇಲ್ಲ, ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬದಲಾಗಿ ಈರುಳ್ಳಿ ಸೊಪ್ಪು ಹಾಕ್ತಾ ಇದ್ದೀನಿ, ಅಂದರೆ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೆಲವೊಬ್ಬರು ತಿನ್ನಲ್ಲ, ತುಂಬ ಜನ ಈರುಳ್ಳಿ ತಿನ್ನಲ್ಲ. ಅಂಥವ್ರಿಗೆ ಇದು, ಈರುಳ್ಳಿ ತಿಂದೇ ಇರೋರಿಗೆ ಇದನ್ನು ರುಚಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂದರೆ ಈ ಥರ ಮಾಡ್ಕೋಬೋದು. ಇಲ್ಲ, ನಾನು ಹೇಳಿದೆ ನಿಮಗೆ ಸಬ್ಸಿಗೆ ಸೊಪ್ಪು ಅದು ಹಾಕ್ಕೊಳ್ಳಿ ಅಂತ, ಅದ್ರ ಬದಲಾಗಿ ನಾನು ಈರುಳ್ಳಿ ಸೊಪ್ಪು ಹಾಕೋತಾ ಇದ್ದೀನಿ. ಬನ್ನಿ, ತವಾ ಕಾಯಿಸಿದ್ದೀನಿ, ನಾನು ಬಿಸಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಎಣ್ಣೆ ಬೇಕಿಲ್ಲ, ಒಂಚೂರು ರುಚಿಗೆ ತಕ್ಕಷ್ಟು. ಅದು ಇಷ್ಟೇ ಮಂದ ಸಾಕು ನೋಡಿ, ನಾ ಇವಾಗ ಮಾಡಿದ್ದೇನಲ್ಲ ಅಷ್ಟೇ ಮಂದ ಸಾಕು. ಅದನ್ನು ದೋಸೆ ಹಂಚು ಮೇಲೆ ಹಾಕ್ಬಿಟ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿ. ನೀವು ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಟೊಮೆಟೊ ಯಾಕೆ ಕಟ್ ಮಾಡಿಲ್ಲ ಅಂದರೆ ಇದಕ್ಕೋಸ್ಕರನೇ. ಟೊಮೆಟೊ ಸ್ವಲ್ಪ ದಪ್ಪ ಬರುತ್ತಲ್ವಾ, ಹೀಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಅದು ದಪ್ಪ ಬಂದ್ಬಿಡುತ್ತೆ. ದಪ್ಪ ಆದರೆ ಚೆನ್ನಾಗಿರಲ್ಲ, ಅಷ್ಟೊಂದು ರುಚಿ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಈ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಮೇಲೆ ಆಮೇಲೆ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಥರ. ಯಾವ ದೋಸೆ ಮುಂದೆನೂ ಇದು ಕಮ್ಮಿ ಏನಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಅದೇ ಇದೇ ಥರ ನಾವು ಮಕ್ಳಿಗೂ ಇಷ್ಟ. ಈಗ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಚಳಿ ಬೇರೆ ಇದೆ, ಬಿಸಿಯಾಗಿ ಮಕ್ಕಳು ಬರೋ ಅಷ್ಟೊತ್ತಿಗೆ ಇದನ್ನು ಕಲಸಿ ರೆಡಿ ಮಾಡಿ ಬರ್ತಿರಂಗೆ ಹಾಕ್ಕೊಡಿ. ಅವ್ರಿಗೂ ಸ್ವಲ್ಪ ವೆರೈಟಿ ಅನಿಸುತ್ತೆ, ಹೊಸದು ಅನಿಸುತ್ತೆ, ತಿಂತಾರೆ ಮಕ್ಕಳು, ಚೆನ್ನಾಗಿರುತ್ತೆ. ಇದೇ ಥರ ನೀವು ತಿಂಡಿ ಬೇಜಾರಾದಾಗ, ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಅವೆಲ್ಲ ಬೇಜಾರಾದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಸುಲಭನೂ ಇದೆ, ಮನೇಲಿ ಇರೋದೇ ಎಲ್ಲ ಪದಾರ್ಥ. ಬೇರೆ ಏನು ಅಯ್ಯೋ ಅಂಗಡಿಯಿಂದ ತಂದು ಮಾಡಬೇಕು ಅನ್ನೋ ಥರ ಇಲ್ಲ, ಏನಿಲ್ಲ. ತುಂಬ ಹೆಲ್ದಿಯಾಗೂ ಇರುತ್ತೆ. ಅದು ಇದು ಅಂತ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅನಿಸುತ್ತೆ ನನಗೆ. ತುಂಬ ಸಿಂಪಲ್ ಆಗಿದೆ, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಅದೇ ಫ್ರೆಂಡ್ಸ್, ನಿಮ್ಗೆ ಯಾವುದಾದ್ರೂ ಬೇರೆ ರೆಸಿಪಿ ಆಗಲಿ, ನಾನು ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಯಾವುದಾದ್ರೂ ರೆಸಿಪಿ ನಿಮಗೆ ಹಿಂದಿಲಿ ಬೇಕು, ವಾಯ್ಸ್ ಓವರು, ನಮಗೆ ಕನ್ನಡ ಅರ್ಥ ಆಗಲ್ಲ ಅನ್ನೋರು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಓಕೆ, ಬಾಯ್, ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.